ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮರದ ಕೊಂಬೆ ಬಿದ್ದು ಅಕ್ಷಯ್ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ ವಾಪಸ್ ತೆಗೆದುಕೊಳ್ಳಿ ಅಂತ ಒತ್ತಡ ಜಾಸ್ತಿ ಹಾಕ್ತಾ ಇದ್ದಾರೆ ಅಂತ ಆತನ ಸಹೋದರ ಈ ತರದ ಒಂದು ಆರೋಪ ಮಾಡ್ತಾ ಇದ್ದಾರೆ. ಅಕ್ಷಯ್ ಕುಟುಂಬಸ್ಥರಿಗೆ ಅಧಿಕಾರಿಗಳು ಒತ್ತಡ ಹಾಕ್ತಾ ಇದ್ದಾರೆ ಅನ್ನುವಂತ ಆರೋಪ ಕೇಳಬರ್ತಾ ಇದೆ. ಜಿಬಿಎ ಅಧಿಕಾರಿಗಳು, ಗ್ರೇಟರ್ ಬೆಂಗಳೂರು ಅಥಾರಿಟಿನ ಅಧಿಕಾರಿಗಳೇನಿದ್ದಾರೆ ಅವರು ಈ ತರದ ಒತ್ತಾಯ ಹಾಕ್ತಾ ಇದ್ದಾರೆ ಅನ್ನುವಂತ ಆರೋಪ. ಮೃತ ಅಕ್ಷಯ್ ಸಹೋದರ ಬೆನಕರಾಜ್ ಮಾಡ್ತಾ ಇರುವಂತ ಆರೋಪ ಇದು. ಮರದ ಕೊಂಬೆ ಬಿದ್ದು ಅಕ್ಷಯ್ ಮೃತಪಟ್ಟಿರ್ತಾರೆ. 4 ದಿವಸ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆದಿರ್ತಾರೆ. ಆದರೆ ಚಿಕಿತ್ಸೆ ಫಲಿಸದೆ ಆತ ಮೃತಪಟ್ಟಿದ್ದ. ತಲೆಗೆ ಏಟು ಬಿದ್ದಂತ ಕಾರಣಕ್ಕಾಗಿ ಗಂಭೀರವಾಗಿ ಗಾಯಗೊಂಡಿದ್ದ, ಬ್ರೈನ್ ಡೆಡ್ ಆಗಿತ್ತು. ಆದರೂ ಕೂಡ ಆತನನ್ನು ಉಳಿಸ್ಕೊಳ್ಬೇಕು ಅಂತೇಳಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿತ್ತು ಆತನ ಕುಟುಂಬಸ್ಥರು. ಕೂಡಲೇ ಇದರಲ್ಲಿ ಒಂದು ವಿಚಾರ ಮುನ್ನೆಲೆಗೆ ಬಂದಿದ್ದೇನಂತಂದ್ರೆ, ಬೆಂಗಳೂರಲ್ಲಿ ಈ ಥರದ್ದು ಅವಾಗವಾಗ ನಡೀತಾ ಇರುತ್ತೆ. ಆ ಬಿದ್ದಂಥ ಫೋರ್ಸಿಗೆನೆ ಅದು ನೇರವಾಗಿ ಹೆಲ್ಮೆಟ್ ಕೂಡ ಇರಲಿಲ್ಲ. 4 ದಿವಸ ಇದ್ದ. ಅದಾದ ಮೇಲೆ ಆತ ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಹೇಳಿರ್ತಾರೆ ಜಿಬಿ ಅಧಿಕಾರಿಗಳು. ಒಂದು ಮಾತು ಕೊಟ್ಟಿರ್ತಾರೆ ಕುಟುಂಬಸ್ಥರಿಗೆ. ಆ ಕೊಟ್ಟ ಮಾತನ್ನ ಜಿಬಿ ಅಧಿಕಾರಿಗಳು ತಪ್ಪಿದ್ರ. ಆಸ್ಪತ್ರೆ ಖರ್ಚನ್ನ ನೋಡ್ಕೊಳ್ತೀವಿ ಅಂತ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳು ಹೇಳಿದ್ರು. ಅರಣ್ಯ ವಿಭಾಗದ ಉಪ ಸಂರಕ್ಷಣಾಧಿಕಾರಿ ಈ ತರದ ಭರವಸೆ ಕೊಟ್ಟಿದ್ರು. BLG ಸ್ವಾಮಿ ಅದೇನೇ ಖರ್ಚಾಗ್ಲಿ ಆಸ್ಪತ್ರೆ ಖರ್ಚು ವೆಚ್ಚ ಎಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿದ್ರು. ಆದ್ರೆ ಈಗ ಆ ಖರ್ಚು ಮಾಡಿದ ಹಣ ಕೊಡೋದಕ್ಕೆ ಹಿಂದೆ ಸರಿತಾ ಇದ್ದಾರೆ ಅಧಿಕಾರಿಗಳು. ಸಾಲ ಸೂಲ ಮಾಡಿ 1,68,451 ರೂಪಾಯಿ ಖರ್ಚು ಮಾಡಿದೆ ಪಾಪ ಕುಟುಂಬಸ್ಥರು ಆತನನ್ನು ಉಳಿಸ್ಕೊಳ್ಬೇಕು ಅಂತ. ನೋಡಿ, ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ದುಡ್ಡು ಇದೆಯೋ ಇಲ್ವೋ, ಬಟ್ ಆದ್ರೆ ಉಳಿತಾರೆ ಅನ್ನುವಂಥ ಒಂದೇ ಒಂದು ಆಸೆಗೋಸ್ಕರ ಎಲ್ಲೋ ಕಷ್ಟಪಟ್ಟು ಸಾಲ ಗೀಲ ಮಾಡಿ ತಂದು ಖರ್ಚು ಮಾಡ್ತಾರೆ, ಉಳಿತಾರೆ ಅಂತ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಆತ ಉಳಿಲಿಲ್ಲ. ಚಿಕಿತ್ಸೆ ಫಲಕಾರಿ ಆಗದೆ ಮೃತಪಡ್ತಾರೆ. ಆಮೇಲೆ ಅಧಿಕಾರಿಗಳು ಹೇಳಿರ್ತಾರೆ, ನೋಡಿ ಅದು ಆಸ್ಪತ್ರೆ ಖರ್ಚು ಏನಿರುತ್ತೆ ಅದೆಲ್ಲ ಕೂಡ ನಾವೇ ಕೊಡ್ತೀವಿ. ಬಟ್ ಆದರೆ ಈಗ ಅವರ ವಿರುದ್ಧ FIR ದಾಖಲಾಗಿದೆ. A1, A2, A3, A4, RFO, ACF, DFO, ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಧಿಕಾರಿಗಳ ಮೇಲೆ ಕೇಸ್ ಫೈಲ್ ಆಗಿದೆ. ಆಮೇಲೆ ಈಗ ಕೊಟ್ಟು ಮಾತು ಕೂಡ ತಪ್ಪಿದ್ದಾರೆ. ಕಾಸು ವಾಪಸ್ ಕೇಳಿದಕ್ಕೆ, ಅಂದರೆ ಈಗ ಖರ್ಚು ಮಾಡಿರೋ ಹಣ ಕೇಳ್ತಾ ಇದ್ರೆ ಅದನ್ನು ಕೊಡೋದಕ್ಕೆ ನೀವು ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ ಅನ್ನುವಂಥ ಲೆಕ್ಕ ಕೂಡ ಕೊಟ್ಟಿದ್ದಾರೆ. ಅಪೋಲೋ ಆಸ್ಪತ್ರೆಗೆ 1,30,000, ಪ್ರಶಾಂತ್ ಆಸ್ಪತ್ರೆಗೆ 19,000, 4,951 ರೂಪಾಯಿ ಸೀತಾ ಮೆಡಿಕಲ್ ಸ್ಟೋರು, ಇದೆಲ್ಲ ಬಿಲ್ ಕಟ್ಟಿದ್ದಾರೆ. ಆಂಬ್ಯುಲೆನ್ಸ್ಗೆ ಅಂತ 14,000 ಖರ್ಚು ಮಾಡಿದೆ ಕುಟುಂಬ. ಅದರದೆಲ್ಲ ಬಿಲ್ ಇದೆ ಅವ್ರ ಹತ್ರ. ಸೊ ಒಟ್ಟು ಎಲ್ಲ ಸೇರಿದ್ರೆ 1,68,451 ರೂಪಾಯಿ ಆತನನ್ನು ಉಳಿಸ್ಕೊಳ್ಬೇಕು ಅಂತ ಖರ್ಚು ಮಾಡಿರೋದು. ಆದ್ರೆ ಹಣ ಬೇಕು ಅಂದ್ರೆ ಈಗ ದೂರು ವಾಪಸ್ ಪಡೀರಿ ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಪಾಪ ಅಶ್ವವೇಗ ನ್ಯೂಸ್ ಬಳಿ ಮೃತ ಅಕ್ಷಯ್ ಸಹೋದರ ಬೆನಕರಾಜ್ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಆಮೇಲೆ ಬಿಲ್ಗಳು ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ನೋಡಿ. CT ಸ್ಕ್ಯಾನ್ ಮಾಡಿರೋದು, CT ಬ್ರೈನು, ಆಮೇಲೆ ಮೆಡಿಕಲ್ ಸ್ಟೋರಲ್ಲಿ ಮೆಡಿಸಿನ್ಸ್ ತಗೊಂಡಿರೋದು, ಆಮೇಲೆ ಆಸ್ಪತ್ರೆಗಳಲ್ಲಿ ಖರ್ಚು ಮಾಡಿರುವಂಥದ್ದು, ಪ್ರತಿಯೊಂದು ಕೂಡ ಎಲ್ಲ ಓವರ್ ಆಲ್ ಆಗಿ ಹೆಚ್ಚು ಕಡಿಮೆ 1.5 ಲಕ್ಷ ಖರ್ಚು ಮಾಡಿದ್ದಾರೆ. ಅದು ಎಲ್ಲೋ ಸಾಲ ಮಾಡಿ ತಂದು ಕಟ್ಟಿದ್ದೀವಿ, ಈಗ ಖರ್ಚು ಮಾಡ್ತೀವಿ, ಅದು ಖರ್ಚು ವೆಚ್ಚ ನಾವೇ ಕೊಡ್ತೀವಿ ಅಂತ ಹೇಳಿದಂಥ ಅಧಿಕಾರಿಗಳು ಈಗ ಹೋಗಿ ಇಷ್ಟಾಗಿದೆ, ಇಷ್ಟು ಬಿಲ್ ಆಗಿದೆ ಅಂತ ತೋರಿಸಿ ಕಾಸು ಕೇಳ್ತಾ ಇದ್ರೆ ಈಗ ಇಲ್ಲ ನೀವು ಕೇಸ್ ವಾಪಸ್ ತಗೊಳ್ಳಿ ಅನ್ನುವಂಥ ಒತ್ತಡ ಹಾಕ್ತಾ ಇದ್ದಾರೆ. ಕಂಪ್ಲೇಂಟ್ ವಾಪಸ್ ಪಡೀರಿ ಅನ್ನುವಂಥದ್ದು. ಯಾಕಂತಂದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಇದಾಗಿರೋದು. ಅವ್ರ ಕರ್ತವ್ಯ ಇದು. ಎಲ್ಲೆಲ್ಲಿ ಈ ಥರದ ಪರಿಸ್ಥಿತಿ ಇದೆ, ಎಲ್ಲಿ ಬೀಳೋ ಹಂತದಲ್ಲಿರುತ್ತೆ. ಆಮೇಲೆ ಬೆಂಗಳೂರಲ್ಲಿ ಯಾವಾಗ ಎಲ್ಲಿ ಮರ ಬೀಳುತ್ತೋ, ಯಾರು ಕಾರ್ ಮೇಲೆ ಬೀಳುತ್ತೋ, ತಲೆ ಮೇಲೆ ಬೀಳುತ್ತೋ, ನಡ್ಕೊಂಡು ಹೋಗೋರು ತಲೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಈ ಥರದ್ದು ಎಷ್ಟೇ ಸಾವುಗಳಾಗ್ತಾ ಇದ್ರೂ ಕೂಡ BBMP, ಮುಂಚೆ BBMP, ಈಗ GBA ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ಏನು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಸದ್ಯ ಈಗ ಅಶ್ವವೇಗ ನ್ಯೂಸ್ ಬಳಿ ಮೃತನ ಸಹೋದರ ಬೆನಕರಾಜ್ ತಮ್ಮ ನೋವು ಹೇಳ್ಕೊಂಡಿದ್ದಾರೆ, ಅಳಲು ತೋಡ್ಕೊಂಡಿದ್ದಾರೆ. ಈ ಥರ ಆಗ್ತಾ ಇದೆ, ಒತ್ತಡ ಹಾಕ್ತಾ ಇದ್ದಾರೆ ಅಧಿಕಾರಿಗಳು. ಅಷ್ಟೇ, ಇನ್ನು ಎಷ್ಟು ಸಾವಾಗಬೇಕು, ಎಷ್ಟು ಜನ ಜೀವ ಬಲಿ ಪಡೆದ ಮೇಲೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೋ ಗೊತ್ತಿಲ್ಲ.